ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮಾಡ್ತಾ ಇದ್ದೇನೆ ಚಿಕನ್ ಗೀ ರೋಸ್ಟು. ಮೊದಲಿಗೆ ನಾನು ಒಂದು 10 ಕುಮಟಾ ಚಿಲ್ಲಿ ಮತ್ತು ನಾನು 20ರಿಂದ 22 ಬ್ಯಾಡಗಿ ಮೆಣಸನ್ನು ತೆಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ನಂತರ ನಾನು ನೀರಲ್ಲಿ ಹಾಕಿ ನೆನೆಸ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಹಾಫ್ ಆನ್ ಅವರ್ ನೆನೆಸ್ಕೊಳ್ಬೇಕು, ಆಗ ಸಾಫ್ಟ್ ಆಗ್ತದೆ. 1 kg ಚಿಕನ್ನಿಗೆ ಇಷ್ಟು ಚಿಲ್ಲಿ ಬೇಕಾಗ್ತದೆ. ನಾನಿಲ್ಲಿ 1 kg ಚಿಕನನ್ನು ತಗೊಳ್ತಾ ಇದ್ದೇನೆ. ಅದಕ್ಕೆ 1 ಟೀ ಸ್ಪೂನ್ ಸಾಲ್ಟ್, ಅದೇ ರೀತಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ತಗೊಳ್ತಾ ಇದ್ದೇನೆ. ನಂತರ ಒಂದು 4 ಸ್ಪೂನ್ ಮೊಸರು ಮತ್ತು ಅರಶಿನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ 2 ಗಂಟೆ ಮ್ಯಾರಿನೇಷನ್ಗೆ ಇಟ್ಕೊಳ್ತೇನೆ. ಇಲ್ಲಿ ನಾವು 2 hours ಮ್ಯಾರಿನೇಷನ್ಗೆ ಇಡುವುದರಿಂದ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ನಂತರ ನಾವೊಂದು ಮಸಾಲೆ ರೆಡಿ ಮಾಡಿಕೊಳ್ಬೇಕು. ನಾವು ಮಿನಿಮಮ್ 2 hours ಮ್ಯಾರಿನೇಷನ್ಗೆ ಇಡಲೇಬೇಕು, ಆಗ ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹೇಳ್ಕೊಳ್ತದೆ. ಈಗ ನಾವು ಒಂದು ಮಿಕ್ಸಿಯಲ್ಲಿ ಬೇರೆ ಮಸಾಲೆ ಒಂದು ರೆಡಿ ಮಾಡಿಕೊಳ್ಳೋಣ. ಫಸ್ಟಿಗೆ 2 ಟೇಬಲ್ ಸ್ಪೂನ್ ಧನಿಯಾ ಡ್ರೈ ಫ್ರೈ ಮಾಡಿಕೊಂಡಿದ್ದು, ನಂತರ ಅರ್ಧ ಟೇಬಲ್ ಸ್ಪೂನ್ ಜೀರಾ, ನಂತರ ಒಂದು 1/4 ಸ್ಪೂನ್ ಮೆಂತೆ, ಇದೆಲ್ಲ ಡ್ರೈ ಫ್ರೈ ಮಾಡಿಕೊಂಡಿದ್ದು. ನಂತರ ಸ್ವಲ್ಪ ನಾವು ಹುಳಿಯನ್ನು ಹಾಕ್ಕೊಳ್ಬೇಕು. ನಂತರ ಒಂದು 2 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು 4 ಲವಂಗ. ನಂತರ ನಾವು ಒಂದು 18ರಿಂದ 20 ಪೆಪ್ಪರ್ ಹಾಕ್ಕೊಳ್ಬೇಕು. ನಂತರ ಒಂದು ಚಿಕ್ಕ ಪೀಸ್ ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ನಂತರ ಒಂದು 14ರಿಂದ 15ರಷ್ಟು ನಾವು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ನಂತರ ನಾವಿದಕ್ಕೆ ಆಗ ಸೋಕ್ ಮಾಡಿಟ್ಟಂತಹ ಚಿಲ್ಲಿಯನ್ನು ಹಾಕ್ಕೊಳ್ಬೇಕು. ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸ್ವಲ್ಪ ನೀರನ್ನು ಹಾಕಿ ನಾವು ಪೇಸ್ಟ್ ಮಾಡಿಕೊಳ್ಳೋಣ. ನೀರು ನಾವು ಈ ಮೆಣಸನ್ನು ನಾವು ಸೋಕ್ ಮಾಡಿದ್ದೀವಿ ಅಲ್ಲ, ಅದೇ ನೀರನ್ನು ಹಾಕ್ಕೊಳ್ಳಿ, ಕಲರ್ ಬರ್ತದೆ ಒಳ್ಳೆ. ಈಗ ನೈಸಾಗಿ ಗ್ರೈಂಡ್ ಮಾಡಿದ ಮಸಾಲೆ ಈಗ ರೆಡಿಯಾಗಿದೆ. ಈಗ ನಾವು ಕಡಾಯಿಗೆ ಒಂದು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಾಗ ಅದಕ್ಕೆ ನಾವು ಕರಿ ಲೀವ್ಸ್ ಹಾಕ್ಕೊಳ್ಬೇಕು. ಕರಿ ಲೀವ್ಸನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಲಿ. ಇದು ಸ್ವಲ್ಪ ಫ್ರೈ ಆದಾಗ ನಾವಿದಕ್ಕೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಿದ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಕುಕ್ ಮಾಡಬೇಕು. ಫುಲ್ಲಿ ಕುಕ್ ಆಗಬಾರ್ದು, ಹಾಫ್ ಕುಕ್ ಆದರೆ ಸಾಕಾಗ್ತದೆ. ಚಿಕನನ್ನು ಮಸಾಲೆ ಹಾಕಿದ ಮೇಲೆ ಮಸಾಲೆ ಜೊತೆ ಪುನಃ ಬೇಯಿಸೋಕೆ ಇರೋದ್ರಿಂದ ನಾವೀಗ ಹಾಫ್ ಕುಕ್ಕು ಮಾಡಿಕೊಳ್ಬೇಕು. ಈಗ ಬೇಯಿಸುವಾಗ ಪುನಃ ಉಪ್ಪು ಹಾಕ್ಕೊಳ್ಳೋದು ಬೇಡ, ಯಾಕೆಂದರೆ ನಾವು ಮ್ಯಾರಿನೇಷನ್ ಮಾಡುವಾಗ ನಾವು ಉಪ್ಪು ಹಾಕ್ಕೊಂಡಿದ್ದೇವೆ. ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಬೋದು. ಮುಚ್ಚಿ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಚಿಕನ್ ಬೆಂದಿದೆ. ಈಗ ಇದನ್ನು ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಚೆನ್ನಾಗಿ ಮಾಡಿದ ಮೇಲೆ ಮೊದಲೇ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ನಾವಿದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನಾವಿದನ್ನು ಪುನಃ ಕುಕ್ ಮಾಡಲಿಕ್ಕೆ ಬಿಡಬೇಕು. ಈಗ ಬೇಕಿದ್ರೆ ನಾವು ಉಪ್ಪನ್ನು ಹಾಕ್ಕೊಳ್ಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ಹಾಕ್ಕೊಂಡಿದ್ದೇವೆ. ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಪುನಃ ಬೇಕಾಗಿರುತ್ತದೆ. ಅದಕ್ಕಾಗಿ ನಾವೀಗ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನು ಡ್ರೈ ಆಗುವ ತನಕ, ಕಂಪ್ಲೀಟ್ ಡ್ರೈ ಆಗುವ ತನಕ ನಾವಿದನ್ನು ಬೇಯಿಸ್ಕೊಳ್ಬೇಕು. ಸಾಲ್ಟ್ ಹಾಕುವಾಗ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ನೀವು ಹಾಕ್ಕೊಂಡ್ರೆ ಆಯಿತು. ನಂತರ ನಾವಿದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಅಂದರೆ ಅದು ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಬರಬೇಕು, ಅದಕ್ಕೋಸ್ಕರ ಬೆಲ್ಲವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿಟ್ಟು ಮುಚ್ಚಳ ಮುಚ್ಚಿ ನಾವಿದನ್ನು ಡ್ರೈ ಆಗೋ ತನಕ ನಾವು ಬೇಯಿಸ್ಕೊಳ್ಳೋಣ. ಚಿಕನ್ ಗೀ ರೋಸ್ಟ್ ಮಾಡೋಕ್ಕೆ ತುಂಬ ಈಸಿ ಹಾಗೂ ತುಂಬ ಟೇಸ್ಟಿ ಕೂಡ. ಈಗ ಮುಚ್ಚಳ ಮುಚ್ಚಿ ಆಯಿತು. ಈಗ ಚಿಕನ್ ಬೆಂದಿದೆ. ಈಗ ಚಿಕನ್ ಗೀ ರೋಸ್ಟ್ ಈಗ ರೆಡಿಯಾಗಿದೆ. ಈಗ ನಾವಿದನ್ನು ಸರ್ವ್ ಮಾಡ್ಬೋದು. ನೀವು ಕೂಡ ಇದನ್ನೊಂದ್ರಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಮೆಸೇಜ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.